ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನ್ನಡ ಬಿಗ್ ಬಾಸ್ ಸೀಸನ್ 12ರ 8ನೇ ವಾರದ ಪಂಚಾಯಿತಿ ಶುರುವಾಗಲಿದೆ. ಕಿಚ್ಚ ಸುದೀಪ್ ಅವರು ಬರುತ್ತಿದ್ದ ಹಾಗೆ ಈ ವಾರ ಸಿಕ್ಕಾಪಟ್ಟೆ ಕೆಂಡ ಮಂಡಲವಾಗಿದ್ದಾರೆ. ಅತಿಯಾಗಿ ಮೆರೆಯುತ್ತಿದ್ದ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಅವರಿಗೆ ಬರುತ್ತಿದ್ದ ಹಾಗೆ ಗ್ರಾಚಾರವನ್ನ ಬಿಡಿಸಿದ್ದಾರೆ. ಇನ್ನ ಈ ವಾರ ಎಲ್ಲ ಟಾಪ್ ಸ್ಪರ್ಧಿಗಳೇ ನಾಮಿನೇಟ್ ಆಗಿದ್ದು, ಈ ಒಂದು ಎಲಿಮಿನೇಷನ್ ರೌಂಡ್ನಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಸೇಫ್ ಆಗಿದ್ದಾರೆ, ಯಾವ ಒಬ್ಬ ಸ್ಪರ್ಧಿ ಮನೆಯಿಂದ ಆಚೆ ನಡೆದಿದ್ದಾರೆ ಎನ್ನುವ ವಿಚಾರವನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಹೌದು, ಈ ವಾರ ತಪ್ಪು ಮೇಲೆ ತಪ್ಪು ಮಾಡ್ತಾ ಪದೇ ಪದೇ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದ ಅಶ್ವಿನಿ ಹಾಗೂ ಜಾನ್ವಿ ಅವರನ್ನ ಸ್ವತಃ ಬಿಗ್ ಬಾಸ್ ನೇರವಾಗಿ ನಾಮಿನೇಟ್ ಮಾಡಿದ್ರು. ಇನ್ನು ಅಭಿ, ರಿಷಾ ಗೌಡ, ರಾಶಿಕಾ ಶೆಟ್ಟಿ, ಮಾಳು ಹಾಗೂ ಧ್ರುವಂತ್ ಅವರು ಈ ವಾರ ನಾಮಿನೇಟ್ ಆಗಿದ್ರು. ಇನ್ನು ಕ್ಯಾಪ್ಟನ್ ರಘು ಅವರ ನೇರ ಆಯ್ಕೆಯಿಂದ ರಕ್ಷಿತಾ ಶೆಟ್ಟಿಯವರು ಕೂಡ ನಾಮಿನೇಟ್ ಆಗಿದ್ದಾರೆ. ಈ 8ರ ಪೈಕಿ ಈ ವಾರ ಯಾರು ಮನೆಯಿಂದ ಆಚೆ ಹೋಗ್ತಾರೆ, ಯಾರು ಮನೆಯಲ್ಲೇ ಸೇಫ್ ಆಗ್ತಾರೆ ಅಂತ ನೋಡೋದಾದ್ರೆ ಅತಿ ಹೆಚ್ಚು ಓಟ್ ಪಡೆಯುವುದರ ಮೂಲಕ ರಕ್ಷಿತಾ ಶೆಟ್ಟಿ ಅವರು ಈ ವಾರ ಮೊದಲು ಸೇಫ್ ಆಗಿದ್ದಾರೆ. ಹೌದು, ರಕ್ಷಿತಾ ಅವರು ಈ ವಾರ ತಮಗೆ ಕೊಟ್ಟಂತಹ ಟಾಸ್ಕ್ ಅಲ್ಲಿ ಅದ್ಭುತವಾಗಿ ಆಡಿ ತಮ್ಮನ್ನ ತಾವು ಪ್ರೂವ್ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇಂದಿನ ವಾರ ಕಿಚ್ಚ ಸುದೀಪ್ ಅವರು ಎಚ್ಚರಿಕೆಯ ಮಾತನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ಎಲ್ಲಿ ವಾಯ್ಸ್ ರೈಸ್ ಮಾಡಬೇಕು ಅಲ್ಲಷ್ಟೇ ತಮ್ಮ ವಾಯ್ಸ್ ಅನ್ನ ರೈಸ್ ಮಾಡಿ ತಮಗೆ ಕೊಟ್ಟಂತಹ ಟಾಸ್ಕ್ ಅಲ್ಲಿ ಅದ್ಭುತವಾಗಿ ಆಡಿ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ. ಅಷ್ಟೇ ಅಲ್ಲದೆ ಅತಿ ಹೆಚ್ಚು ಓಟ್ ಪಡೆಯುವುದರ ಮೂಲಕ ಈ ವಾರದ ಎಲಿಮಿನೇಷನ್ ರೌಂಡ್ ಇಂದ ಮೊದಲು ಪಾರಾಗಿದ್ದಾರೆ. ಇನ್ನು ಎರಡನೇದಾಗಿ ರಾಶಿಕಾ ಶೆಟ್ಟಿ ಅವರು ಈ ಒಂದು ಎಲಿಮಿನೇಷನ್ ಇಂದ ಪಾರಾಗಿದ್ದು ಮನೆಯಲ್ಲಿ ಸೇಫ್ ಆಗಿ ಉಳಿದುಕೊಂಡಿದ್ದಾರೆ. ಹೌದು, ರಾಶಿಕಾ ಅವರು ಪ್ರತಿ ವಾರನೂ ಕೂಡ ಟಾಸ್ಕ್ ಅಲ್ಲಿ ಅದ್ಭುತವಾಗಿ ಆಡ್ತಾರೆ. ಆದರೆ ತಮ್ಮ ಮಾತು ನಡವಳಿಕೆಯಿಂದ ಪ್ರತಿ ವಾರನೂ ಕೂಡ ನಾಮಿನೇಟ್ ಆಗ್ತಾ ಇದ್ರು. ಆದರೆ ಈ ವಾರ ಗಿಲ್ಲಿ ಗ್ಯಾಂಗ್ ಜೊತೆ ಸೇರ್ಕೊಂಡು ಕೊಂಚ ಒಳ್ಳೆಯ ಹೆಸರನ್ನು ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ತಮಗೆ ಕೊಟ್ಟಂತಹ ಟಾಸ್ಕ್ ಅಲ್ಲೂ ಕೂಡ ಅದ್ಭುತವಾಗಿ ಆಡಿ ಈ ಒಂದು ಎಲಿಮಿನೇಷನ್ ರೌಂಡ್ ಇಂದ ಪಾರಾಗಿದ್ದಾರೆ. ಮೂರನೇದಾಗಿ ಧ್ರುವಂತ್ ಅವರು ಸೇಫ್ ಆಗಿದ್ದು ಈ ಒಂದು ಎಲಿಮಿನೇಷನ್ ರೌಂಡ್ ಇಂದ ಪಾರಾಗಿದ್ದಾರೆ. ಹೌದು, ಈ ವಾರದಲ್ಲಿ 2 ದಿನ ಅಶ್ವಿನಿ ಹಾಗೂ ಜಾನ್ವಿ ಜೊತೆ ಸೇರ್ಕೊಂಡು ರಕ್ಷಿತಾ ಹಾಗೂ ಉಳಿದ ಸ್ಪರ್ಧಿಗಳ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ರು. ಇದಾದ ಬಳಿಕ ಅಶ್ವಿನಿ ಅವರ ಬಾಲನ ಬಿಟ್ಟು ತಮಗೆ ಕೊಟ್ಟಂತಹ ಟಾಸ್ಕ್ ಅಲ್ಲಿ ಒಳ್ಳೆಯ ರೀತಿ ಫೈಟ್ ಮಾಡಿ 2 ಟಾಸ್ಕ್ ಅಲ್ಲೂ ಕೂಡ ವಿಜೇತರಾಗಿದ್ದಾರೆ. ಇನ್ನ ಈ ವಾರ ಎಲ್ಲಿ ವಾಯ್ಸ್ ರೈಸ್ ಮಾಡಬೇಕು ಅಲ್ಲಷ್ಟೇ ವಾಯ್ಸ್ ಅನ್ನ ರೈಸ್ ಮಾಡುತ್ತಾ ಇದೀಗ ಎಲಿಮಿನೇಷನ್ ಇಂದನೂ ಕೂಡ ಪಾರಾಗಿದ್ದಾರೆ. ಇನ್ನು ಅಭಿ ಹಾಗೂ ಅಶ್ವಿನಿ ಗೌಡ ಅವರು ಕೂಡ ಈ ಒಂದು ಎಲಿಮಿನೇಷನ್ ಇಂದ ಪಾರಾಗಿದ್ದು, ಜಾನ್ವಿ, ಮಾಳು ಹಾಗೂ ರಿಷಾ ಗೌಡ ಅವರು ಡೇಂಜರ್ ಝೋನ್ ಅನ್ನ ತಲುಪಿದ್ದಾರೆ. ಈ 3ರ ಪೈಕಿ ಅತಿ ಕಡಿಮೆ ಓಟ್ ಗಳಿಸುವುದರ ಮೂಲಕ ರಿಷಾ ಗೌಡ ಅವರು ಈ ಮನೆಯಿಂದ ಆಚೆ ನಡೆದಿದ್ದಾರೆ. ಹೌದು, ರಿಷಾ ಗೌಡ ಅವರು ಬಂದ ಮೊದಲ ದಿನದಿಂದಲೂ ಜಗಳವನ್ನ ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಯಾವುದನ್ನು ಕೂಡ ಮಾಡಿಲ್ಲ. ಪ್ರತಿ ವಾರನೂ ಕೂಡ ಪ್ರತಿಯೊಂದು ವಿಚಾರಕ್ಕೂ ಜಗಳವನ್ನ ಮಾಡುತ್ತಲೇ ಬಂದಿದ್ದಾರೆ. ಇಲ್ಲ ಸಲ್ಲದ ವಿಚಾರಕ್ಕೆ ವಾಯ್ಸ್ ಅನ್ನ ರೈಸ್ ಮಾಡುತ್ತಾ ಕಿಚ್ಚನ ಕೋಪಕ್ಕೂ ಕೂಡ ಗುರಿಯಾಗಿದ್ರು. ಇದೇ ಈ 8ನೇ ವಾರದ ಎಲಿಮಿನೇಷನ್ ರೌಂಡ್ ನಲ್ಲಿ ಅತಿ ಕಡಿಮೆ ಓಟ್ ಗಳಿಸುವುದರ ಮೂಲಕ ಬಿಗ್ ಬಾಸ್ ಮನೆಯಿಂದ ಆಚೆ ನಡೆದಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಈ ವಾರ ಯಾರು ಎಲಿಮಿನೇಟ್ ಆಗಬೇಕಾಗಿತ್ತು? ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ. ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.